ಮಿತ್ರರೇ ನಮಸ್ಕಾರ. ಮಿತ್ರರೇ, ರಾಜ್ಯದಲ್ಲಿ ದಿನ ಕಳೆದಂತೆ ಚುನಾವಣಾ ಕಾವು ಕೂಡ ಅದೇ ರೀತಿಯಾಗಿ ಏರ್ತಾ ಇದೆ. ಹೇಗೆ ಬಿಸಿಲ ಜಳ ಇದೆಯಲ್ಲ, ಅದನ್ನೂ ಕೂಡ ಈ ಚುನಾವಣಾ ಕಾವು ಮೀರಿಸುವಂತಿದೆ. ಅಷ್ಟರ ಮಟ್ಟಿಗೆ ಹೀಟ್ ಆಗಿದೆ ರಾಜ್ಯದಲ್ಲಿ ಚುನಾವಣೆ. ಒಂದು ಕಡೆ ಕಾಂಗ್ರೆಸ್, ಇನ್ನೊಂದು ಕಡೆ ಬಿಜೆಪಿ ಮತ್ತು JDS ಮೈತ್ರಿಕೂಟ. ಮಿತ್ರರೇ, ಇದರ ನಡುವೆ DK ಬ್ರದರ್ಸ್ಗೆ ಕುಮಾರಸ್ವಾಮಿ ಅವರ ರಣತಂತ್ರ ದೊಡ್ಡ ಟೆನ್ಷನ್ ಅನ್ನು ತಂದಿಟ್ಟಿದೆ. ಆರಂಭದಲ್ಲಿ DK ಬಹಳ ಲೈಟಾಗಿ ತೆಗೆದುಕೊಂಡಿದ್ರು. ಈ ಮೈತ್ರಿ ಏನು ಸಕ್ಸಸ್ ಆಗೋದಿಲ್ಲ, ಕಳೆದ ವಿಧಾನಸಭಾ ಚುನಾವಣೆ ವೇಳೆ ನಾವು ವೋಟನ್ನು ಕಾಂಗ್ರೆಸ್ಗೆ ಶಿಫ್ಟ್ ಮಾಡಿಬಿಟ್ಟಿದ್ದೀವಿ, ಈ ಬಾರಿಯೂ ಕೂಡ ಜನ ನನ್ನ ಕೈ ಹಿಡಿದು ಬಿಡ್ತಾರೆ, ನಾವು ಈಸಿಯಾಗಿ ಹಳೆ ಮೈಸೂರು ಭಾಗದಲ್ಲಿ ಹೆಚ್ಚು ಕ್ಷೇತ್ರವನ್ನು ಗೆಲ್ಲಬಹುದು, ಅಲ್ಲಿ ನಮಗೆ ಸ್ಟ್ರಾಂಗ್ ಹೋಲ್ಡ್ ಇದೆ ಅಂತ DKಶಿ ಅಂದುಕೊಂಡಿದ್ರು. ಆದರೆ ಮಿತ್ರರೇ, ದಿನ ಕಳೆದಂತೆ ಚುನಾವಣೆ ಹತ್ತಿರ ಬರುತ್ತಿದ್ದಂತೆ ಚಿತ್ರಣವೇ ಬದಲಾಗೋದಕ್ಕೆ ಶುರುವಾಗಿದೆ. ಕುಮಾರಸ್ವಾಮಿ ಅವರ ರಣತಂತ್ರದ ಮುಂದೆ DK ಮಂಕಾಗೋದಕ್ಕೆ ಶುರುವಾಗಿದ್ದಾರೆ. ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಒಳಗೊಳಗೆ ಆಪರೇಷನ್ ನಡೀತಾ ಇದೆ, ಕಾರ್ಯಕರ್ತರನ್ನು ಖರೀದಿಸುವ ಕೆಲಸ ಆಗ್ತಾ ಇದೆ, ಇದ್ಯಾವುದು ವರ್ಕ್ ಆಗ್ತಾ ಇಲ್ಲ. ಕುಮಾರಸ್ವಾಮಿ ದೊಡ್ಡ ರಣತಂತ್ರವನ್ನು ಹೆಣೆದಿದ್ದಾರೆ. ಮುಖ್ಯವಾಗಿ 10 ಕ್ಷೇತ್ರವನ್ನು ಟಾರ್ಗೆಟ್ ಮಾಡಿದ್ದಾರೆ. ಈ 10 ಕ್ಷೇತ್ರವನ್ನು ಶತಾಯ ಗತಾಯ ಗೆಲ್ಲಲೇಬೇಕು, ಇದರಲ್ಲಿ ಒಂದೇ ಒಂದು ಕ್ಷೇತ್ರ ಮಿಸ್ ಮಾಡಬಾರ್ದು ಅಂತೇಳಿ BJP ಅವರಿಗಿಂತ ಹೆಚ್ಚಾಗಿ ಕುಮಾರಸ್ವಾಮಿ ಅವರು ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ. ಮಿತ್ರರೇ, JDSಗೆ ಸಿಕ್ಕಿರುವಂತಹದ್ದು ಕೇವಲ 3 ಕ್ಷೇತ್ರ ಮಾತ್ರ. ಆದರೆ ಕುಮಾರಸ್ವಾಮಿ ಟಾರ್ಗೆಟ್ ಮಾಡಿರುವಂಥದ್ದು 10 ಕ್ಷೇತ್ರವನ್ನು ನಾವು ಗೆಲ್ಲಬೇಕು. ಅಲ್ಲಿ BJP ಅಭ್ಯರ್ಥಿ ಯಾರು ಇರಲಿ, JDS ಅಭ್ಯರ್ಥಿ ಯಾರು ಇರಲಿ, ಒಟ್ಟಿನಲ್ಲಿ ನಮ್ಮ ಮೈತ್ರಿಕೂಟ ಗೆಲ್ಲಬೇಕು ಅಂತ ಕುಮಾರಸ್ವಾಮಿ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಏನಿದು ಹಳೆ ಮೈಸೂರು ರಾಜಕಾರಣ? ಕುಮಾರಸ್ವಾಮಿ ಅವರ ಸ್ಟ್ರಾಟಜಿ ವರ್ಕ್ ಆಗುತ್ತಾ? ಯಾಕೆ ಕುಮಾರಸ್ವಾಮಿ ಅವರಿಗೆ ಇಷ್ಟೊಂದು ಅನಿವಾರ್ಯತೆ ಆಗಿದೆ? BJP ಅಭ್ಯರ್ಥಿಯನ್ನು ಗೆಲ್ಲಿಸೋದಕ್ಕೆ ಕುಮಾರಸ್ವಾಮಿ ಹಗಲು ರಾತ್ರಿ ಶ್ರಮ ಪಡ್ತಿರೋದು ಏಕೆ? ಇದೆಲ್ಲವುದನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ. ಇದು ಹಳೆ ಮೈಸೂರು ಭಾಗದಲ್ಲಿ DKಶಿಗೆ ಯಾವ ರೀತಿಯಾಗಿ ಸಂಕಷ್ಟ ತಂದಿಟ್ಟಿದೆ ಅದನ್ನು ಕೂಡ ನಿಮಗೆ ಹೇಳ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, 2019 ಚುನಾವಣೆಯನ್ನು ನೀವೆಲ್ಲ ನೋಡಿದ್ದೀರಿ. ಕಾಂಗ್ರೆಸ್ ಮತ್ತು JDS ಮೈತ್ರಿಕೂಟ ಇತ್ತು. ಹಾಗೆ ನೋಡೋಕೆ ಹೋದರೆ JDSನ ಕಾರ್ಯಕರ್ತರು ಕಾಂಗ್ರೆಸ್ನ ಅಭ್ಯರ್ಥಿ ಆಗಿದ್ದರೂ ಕೂಡ ಅವರಿಗೆ ವೋಟ್ ಹಾಕಬೇಕಿತ್ತು. ಯಾಕೆ ಅಂತಂದರೆ ಅತ್ಯಂತ ಕಡಿಮೆ ಸೀಟನ್ನು ವಿಧಾನಸಭೆಯಲ್ಲಿ ಗೆದ್ದಿದ್ರೂ ಕೂಡ ಕುಮಾರಸ್ವಾಮಿ ಅವರನ್ನು ಕಾಂಗ್ರೆಸ್ ಮುಖ್ಯಮಂತ್ರಿ ಮಾಡಿತ್ತು. ಸಹಜ ಅಲ್ವೇ? JDSಗೆ ಲಾಭ ಆಗಿದ್ದದು. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದರು, ಕಾಂಗ್ರೆಸ್ ಅವರು ಮುಖ್ಯಮಂತ್ರಿ ಹುದ್ದೆಯನ್ನೇ ಬಿಟ್ಟುಕೊಟ್ಟಿದ್ರು. ಇಷ್ಟಾದರೂ ಕೂಡ JDSನ ಕಾರ್ಯಕರ್ತರು ಆ ಮೈತ್ರಿಯನ್ನು ಒಪ್ಕೊಂಡಿರಲಿಲ್ಲ. ಚುನಾವಣೆಗೆ ಬಂದಂತಹ ಸಂದರ್ಭದಲ್ಲಿ ತಕ್ಕ ಪಾಠ ಕಲಿಸ್ಬಿಟ್ರು. ಎಲ್ಲೂ ಕೂಡ ಕಾಂಗ್ರೆಸ್ ವೋಟ್ JDSಗೆ ಶಿಫ್ಟ್ ಆಗಿಲ್ಲ, JDSನ ವೋಟು ಕಾಂಗ್ರೆಸ್ಗೆ ಶಿಫ್ಟ್ ಆಗಿಲ್ಲ. ಯಾವ ಕ್ಷೇತ್ರದಲ್ಲೂ ಲಾಭ ಆಗಿಲ್ಲ. ಅವರ ಇಡೀ ಮೈತ್ರಿಕೂಟವೇ ವಿಫಲವಾಗಿ ಹೋಯಿತು. ಸರ್ಕಾರ ಬಿದ್ದು ಹೋಗೋದಕ್ಕೂ ಇದೊಂದು ಮುಖ್ಯ ಕಾರಣ ಆಯಿತು. ಮಿತ್ರರೇ, ಈ ನಾಯಕರು ಏನೇ ಮೈತ್ರಿ ಮಾಡ್ಕೊಳ್ಬಹುದು, ಜನ ಕೇಳಬೇಕಲ್ಲ, ಜನರು ಮೈತ್ರಿ ಆಗಬೇಕಲ್ಲ. ಅವರು ಸೈದ್ಧಾಂತಿಕವಾಗಿ ವಿರೋಧಿಸ್ತಾ ಇರ್ತಾರಪ್ಪ. ನಾಳೆ ನಾಯಕರು ಮೈತ್ರಿ ಆಗಿದ್ದಾರೆ ಎನ್ನುವ ಕಾರಣಕ್ಕಾಗಿ ಒಪ್ಕೊಳ್ಳೋದಕ್ಕೆ ಸಾಧ್ಯವಾ? ಒಪ್ಕೊಳ್ಳೋದಿಲ್ಲ ಅವರು. ಯಾಕೆಂದರೆ ಅವರಪ್ಪ, ಅವ್ರ ತಾತ ಆ ಕಾಲದಿಂದಲೂ ಕೂಡ ಅವರು ರಾಜಕಾರಣ ಮಾಡ್ತಿರ್ತಾರೆ. ನಿಮ್ಗೆ ಅನ್ನಿಸ್ಬಹುದು ನಾಯಕರು ಈ ಅಧಿಕಾರಕ್ಕೋಸ್ಕರವಾಗಿ ಯಾವ ರೀತಿಯಾಗಿ ಬೇಕಾದ್ರೂ ರಾಜ್ಯ ಆಗಿಬಿಡ್ತಾರೆ. ಜನಸಾಮಾನ್ಯರು ರಾಜ್ಯ ಆಗೋದಿಲ್ಲ. ಅವರು ಸಿದ್ಧಾಂತಕ್ಕೆ ಕಟಿಬದ್ಧರಾಗಿರ್ತಾರೆ. ಅವರ ನಡುವೆ ಏನೋ ಒಂದು ರೀತಿಯ ದ್ವೇಷ ಇರುತ್ತೆ. ಅವರಷ್ಟು ಸುಲಭವಾಗಿ ಒಪ್ಕೊಳ್ಳೋದೇ ಇಲ್ಲ. ಇದೇ ಆಗಿದ್ದು 2019ರಲ್ಲಿ. JDS ಮತ್ತು ಕಾಂಗ್ರೆಸ್ ಒಟ್ಟಾಗಿ ಹೋದರೂ ಕೂಡ ಜನ ಮತ ಹಾಕಲಿಲ್ಲ. ಬೇಸರಗೊಂಡವರು ಸುಮ್ಮನೆ ಇದ್ದರು. ಕೆಲವರಿಗೆ ಸ್ವಲ್ಪ ಬೇಸರ ಆಗಿ ಚುನಾವಣೆಯಿಂದ ದೂರ ಉಳಿದಿದ್ರು. ಆದರೆ ಅತಿ ಹೆಚ್ಚಿನ ಜನ ಏನು ಮಾಡಿದ್ರು? ಬುದ್ಧಿ ಕಲಿಸಬೇಕು ಅಂತೇಳಿ BJP ಅವರಿಗೆ ವೋಟ್ ಹಾಕಿದ್ರು. ಯೋಚನೆ ಮಾಡಿ ಮಿತ್ರರೇ, ಹಳೆ ಮೈಸೂರು ಭಾಗದಲ್ಲಿ BJP ಅಷ್ಟೊಂದು ಸೀಟ್ ಗೆಲ್ಲುತ್ತೆ ಅಂತ ಸಾಧ್ಯನೇ ಇಲ್ಲ. BJPಗಲ್ಲಿ ಸ್ಟ್ರೆಂತೇ ಇರಲಿಲ್ಲ, ಆದರೂ ಕೂಡ ಗೆದ್ದುಬಿಟ್ರು. ಚಾಮರಾಜನಗರದಂತಹ ಸೀಟನ್ನು ಗೆದ್ಕೊಂಡ್ರು, ಕೋಲಾರ ಗೆದ್ಕೊಂಡ್ರು. ಎಲ್ಲ ಹಳೆ ಮೈಸೂರು ಭಾಗದಲ್ಲಿ BJP ಕ್ಲೀನ್ ಸ್ವೀಪ್ ಮಾಡಿಬಿಡ್ತು. ಮಿತ್ರರೇ, ಈ ಬಾರಿ ವಿಧಾನಸಭಾ ಚುನಾವಣೆ ನಡೀತು. ಈ ಬಾರಿ BJP ಒಂದು ಸ್ಟ್ರಾಟಜಿ ಮಾಡಿತು. ಕಳೆದ ಬಾರಿ ಲೋಕಸಭಾ ಚುನಾವಣೆ ವೇಳೆ ಹಳೆ ಮೈಸೂರು ಭಾಗದಲ್ಲಿ ನಮಗೆ ಅತಿ ಹೆಚ್ಚಿನ ವೋಟ್ ಬಂದಿದೆ. ವಿಧಾನಸಭೆಯಲ್ಲಿ ಯಾಕೆ ಆಗಬಾರ್ದು? ನಾವು ಸ್ವಲ್ಪ ಫೋಕಸ್ ಮಾಡೋಣ, ಅಲ್ಲಿ ನಾವು ಸ್ಟ್ರೆಂತ್ ಇಲ್ಲ ಅಂಥೇಳಿ ಸುಮ್ಮನೆ ಕೂತ್ರೆ ಆಗುತ್ತಾ? ಶ್ರಮ ವಹಿಸೋಣ ಅಂತೇಳಿ ಹಳೆ ಮೈಸೂರನ್ನು ಹೆಚ್ಚು ಫೋಕಸ್ ಮಾಡ್ತು BJP. ಪ್ರಧಾನಿ ನರೇಂದ್ರ ಮೋದಿ ಮಂಡ್ಯಕ್ಕೆ ಬಂದರು, ಅಲ್ಲಿ ರ್ಯಾಲಿ ಮಾಡಿದ್ರು. ಇಡೀ ಹಳೆ ಮೈಸೂರು ಭಾಗದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಸಾಕಷ್ಟು ಪ್ರಚಾರ ಮಾಡಿಬಿಟ್ರು. ಇದರಿಂದ ಪರಿಣಾಮ ಏನಾಯಿತು ಕೇಳಿದ್ರೆ, BJPಗೆ ಸೀಟ್ ಜಾಸ್ತಿ ಆಗಿಲ್ಲ, ವೋಟ್ ಪರ್ಸೆಂಟೇಜ್ ಜಾಸ್ತಿ ಆಯಿತು. ಉತ್ತರ ಕರ್ನಾಟಕದಲ್ಲಿ ಇವರು ಏನು ವೋಟನ್ನು ಕಳೆದುಕೊಂಡ್ರು ಅದು ಹಳೆ ಮೈಸೂರು ಭಾಗದಲ್ಲಿ ಬಂತು. ಹಳೆ ಮೈಸೂರು ಭಾಗದಲ್ಲಿ BJPಗೆ ಒಂದು 5% ವೋಟ್ ಶೇರ್ ಜಾಸ್ತಿ ಆಯಿತು. ಇದರಿಂದ ಎಫೆಕ್ಟ್ ಆಗಿದ್ದು ಯಾರಿಗೆ? JDSಗೆ. ಆ ವೋಟ್ ಯಾರದ್ದು? JDSನದ್ದು. JDS ವೋಟ್ ಒಂದು ಕಡೆ BJPಗೆ ಶಿಫ್ಟ್ ಆಯಿತು, ಇನ್ನೊಂದು ಕಡೆ ಕಾಂಗ್ರೆಸ್ಗೆ ಶಿಫ್ಟ್ ಆಯಿತು. ಕಾಂಗ್ರೆಸ್ಗೆ ಯಾಕೆ ಶಿಫ್ಟ್ ಆಯಿತು ಅಂತಂದರೆ DK ಶಿವಕುಮಾರ್ ಈ ಬಾರಿ ಮುಖ್ಯಮಂತ್ರಿ ಆಗ್ತಾರೆ. ಒಕ್ಕಲಿಗ ನಾಯಕ ಅನ್ನುವ ಕಾರಣಕ್ಕಾಗಿ ಒಕ್ಕಲಿಗ ಮತ ಬ್ಯಾಂಕ್ ಒಡೆದು ಹೋಯಿತು. ಇನ್ನೊಂದು ಕಡೆ BJP ಪ್ರಭಾವದಿಂದಾಗಿ ಇನ್ನಷ್ಟು ವೋಟ್ ಹೊಡೀತು. JDSನ ಅಸ್ತಿತ್ವದ ಪ್ರಶ್ನೆ ಉಂಟಾಯಿತು. ಮಿತ್ರರೇ, ಕುಮಾರಸ್ವಾಮಿ ಅವರು ಕನಸಲ್ಲೂ ಅಂದುಕೊಂಡಿರಲ್ಲ ಈ ಬಾರಿ 19 ಕ್ಷೇತ್ರಕ್ಕೆ ಕುಸಿತೀವಿ ಅಂತ. 19 ಕ್ಷೇತ್ರಕ್ಕೆ ಕುಸಿದಿದ್ದು ಮಾತ್ರ ಅಲ್ಲ, ಕುಮಾರಸ್ವಾಮಿ ಅವರಿಗೆ ಮತ್ತೊಂದು ಆತಂಕ ಶುರುವಾಯಿತು. DK ಶಿವಕುಮಾರ್ ಮುಂದೆ ಮುಖ್ಯಮಂತ್ರಿ ಆಗುವ ಕನಸು ಕಾಣ್ತಾ ಇದ್ದಾರೆ.
ಅವರು ಇನ್ನಷ್ಟು ಸ್ಟ್ರೆಂತನ್ನು ಜಾಸ್ತಿ ಮಾಡ್ಕೊಳ್ಬೇಕು. ಅದಕ್ಕೇನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, JDSನ ಈ 19 ಕ್ಷೇತ್ರದ ಮೇಲೂ ಕೂಡ ಕಣ್ಣು ಹಾಕಿದ್ರು. 19 MLAಗಳಿದಾರಲ್ಲ, ಅವರನ್ನು ಕೂಡ DKಶಿ ಟಚ್ ಮಾಡೋದಕ್ಕೆ ಬಂದರು. ಆಗ ಕುಮಾರಸ್ವಾಮಿ ಅವರಿಗೆ ಭಯ ಶುರುವಾಯಿತು. ನಾನು ಇದೇ ರೀತಿಯಾಗಿ ಸುಮ್ಮನಿದ್ದರೆ DKಶಿ ನನ್ನ ಪಕ್ಷವನ್ನೇ ಮುಗಿಸ್ತಾರೆ. ಇದು ಕುಮಾರಸ್ವಾಮಿ ಅವರಿಗೆ ಚೆನ್ನಾಗಿ ಅರ್ಥ ಆಯಿತು. ಇದನ್ನು ಮೊದಲಿಗೆ ದೇವೇಗೌಡರಿಗೆ ಮನದಟ್ಟು ಮಾಡಿಕೊಟ್ರು, ನಾವೇನು ಸುಮ್ಮನೆ ಇದ್ದರೆ ಪಕ್ಷ ಉಳಿಯೋದಿಲ್ಲ ಅಂತ. ಮಿತ್ರರೇ, ಯೋಚನೆ ಮಾಡಿ, ದೇವೇಗೌಡರು BJP ಜೊತೆ ಕೈ ಜೋಡಿಸೋದಕ್ಕೆ ಒಪ್ಕೊಂಡಿದ್ರ ಬಗ್ಗೆ ಸಾಧ್ಯ ಇದೆಯಾ? ಯಾಕೆ ಅವ್ರಿಗೆ ಅನಿವಾರ್ಯತೆ ಬಂತು ಅಂತಂದರೆ, ಈ ಬಾರಿ ಬಿಟ್ಟಿದ್ರೆ, ಅವರು ಮೈತ್ರಿ ಮಾಡ್ಕೊಂಡಿಲ್ಲ ಅಂತಂದರೆ ಪಕ್ಷವೇ ಹೋಗ್ತಾ ಇತ್ತು. ಇದನ್ನು ಗಮನದಲ್ಲಿಟ್ಕೊಂಡೇ ಅವರು ಮೈತ್ರಿ ಮಾಡಿಕೊಂಡ್ರು. ಮಿತ್ರರೇ, BJP ಮತ್ತು JDS ಮೈತ್ರಿ ಇದೆಯಲ್ಲ, ಸ್ವಲ್ಪ ಇದು ವರ್ಕ್ ಆಗುವ ಹಾಗೆ ಕಾಣುತ್ತೆ. ಯಾಕೆ? ಇದಕ್ಕೆ ಒಂದೇ ಒಂದು ಲಾಜಿಕ್ ಇದೆ. ಆ ಲಾಜಿಕ್ ಏನೋ ಕೇಳಿದ್ರೆ, BJP ಹಳೆ ಮೈಸೂರು ಭಾಗದಲ್ಲಿ ಸ್ಟ್ರಾಂಗ್ ಇಲ್ಲ, ಇಲ್ಲೇನೋ ದೊಡ್ಡ ನಾಯಕರಿದ್ದಾರೆ ಅಂತೇನಿಲ್ಲ. ಈಗ ಸಹಜವಾಗಿ ಯಾವಾಗ ತಿಕ್ಕಾಟಗಳು ಬರುತ್ತೆ, ನಾಯಕರಿದ್ದಂತಹ ಸಂದರ್ಭದಲ್ಲಿ ತಿಕ್ಕಾಟ ಬರುತ್ತೆ. ಉದಾಹರಣೆಗೆ ಹಾಸನ ಹೇಳ್ತೀನಿ. ಹಾಸನದಲ್ಲಿ ಪ್ರೀತಮ್ ಗೌಡ ದೇವೇಗೌಡರ ಕುಟುಂಬದ ವಿರುದ್ಧ ದೊಡ್ಡ ಮಟ್ಟದಲ್ಲಿ ರಾಜಕೀಯ ಮಾಡ್ಕೊಂಡು ಬಂದಂಥವ್ರು. ಈಗ BJP ಮತ್ತು JDS ಮೈತ್ರಿ ಆದ ತಕ್ಷಣ ಅವರು ಒಪ್ಕೊಳ್ಳೋದಕ್ಕೆ ಸಿದ್ಧ ಇಲ್ಲ, ಅಲ್ಲಿ ಕ್ಲಾಶ್ ಆಗ್ತಾ ಇದೆ. ಆದರೆ ಹಾಸನ ಹೊರತುಪಡಿಸಿ ಉಳಿದೆಲ್ಲ ಕಡೆಯಲ್ಲೂ ಕೂಡ ಈ ರೀತಿಯ ತಿಕ್ಕಾಟ ಇಲ್ಲ. BJPಯವರು ಇದ್ದಾರೆ, JDSನವರು ಇದ್ದಾರೆ. ದೊಡ್ಡ ಮಟ್ಟದಲ್ಲಿ ಇವ್ರು ಯಾರಿಗೋ ಲಾಸ್ ಆಯಿತು, ನಾಳೆ ಇವರು ಒಂದಾಗಿದ್ದರಿಂದ ನಮಗೇನೋ ಲಾಸ್ ಆಗುತ್ತೆ, ನಾವು ಒಪ್ಕೊಳ್ಳೋದಿಲ್ಲ ಅಂತ ಹೇಳುವಂಥ ಸ್ಥಿತಿ ಇಲ್ಲ. ಹೀಗಾಗಿ BJP ಮತ್ತು JDS ಕಾರ್ಯಕರ್ತರನ್ನು ಒಟ್ಟು ಮಾಡಬಹುದು ಅಂತ ಕುಮಾರಸ್ವಾಮಿ ಗೊತ್ತಿತ್ತು. ಇದೇ ಕಾರಣದಿಂದ ಈ ಮೈತ್ರಿ ಆಯಿತು. ಈ ಮೈತ್ರಿ ಲಾಜಿಕಲಿ ಕರೆಕ್ಟ್ ಇದೆ ಅಂತ ಅನೇಕ ತಜ್ಞರು ಕೂಡ ಅಭಿಪ್ರಾಯ ಪಡ್ತಾ ಇದ್ದಾರೆ. ಈಗ ಮಿತ್ರರೇ, ಕುಮಾರಸ್ವಾಮಿ ಅವರು ಒಂದು ಸ್ಟ್ರಾಟಜಿ ಮಾಡಿದ್ದಾರೆ. ಕೇವಲ ಮೈತ್ರಿ ಮಾಡಿಕೊಂಡು ನಾವು ಜೊತೆಗಿದ್ದೀವಿ ಅಂತ ಹೇಳಿದ್ರೆ ಚುನಾವಣೆ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ 2019ರ ಅನುಭವ ಇದೆ. ಹೀಗಾಗಿ 10 ಕ್ಷೇತ್ರವನ್ನು ನಾವು ಗೆಲ್ಲಲೇಬೇಕು. ಯಾವುದು ಆ 10 ಕ್ಷೇತ್ರ? ಮೊದಲನೆಯದಾಗಿ ಚಾಮರಾಜನಗರ, ಮೈಸೂರು, ಕೊಡಗು, ಮಂಡ್ಯ, ಬೆಂಗಳೂರು ಗ್ರಾಮಾಂತರ, ವೆರಿ ಇಂಪಾರ್ಟೆಂಟ್ ಇದು. ಹಾಗೆ ಬೆಂಗಳೂರಿನ 3 ಕ್ಷೇತ್ರಗಳು, ಜೊತೆಗೆ ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ತುಮಕೂರು. ಈ 10 ಕ್ಷೇತ್ರವನ್ನು ಶತಾಯಗತಾಯ ನಾವು ಗೆಲ್ಲಬೇಕು. ನಿಮ್ಗೆ ಅನ್ಸಿರ್ಬಹುದು, ಹಾಸನದ ಹೆಸರನ್ನು ಯಾಕೆ ಹೇಳಿಲ್ಲ, ಅದು JDS ಪಾಲಿಗೆ ಹೋಗಿದೆಯಲ್ಲ. ಯಾಕಂದರೆ ಹಾಸನದ ವಿಚಾರದಲ್ಲಿ ಕುಮಾರಸ್ವಾಮಿ ತಲೆ ಕೆಡಿಸ್ಕೊಂಡಿಲ್ಲ. ನಿಮಗೆಲ್ಲ ಗೊತ್ತು, ಗೌಡ್ರ ಫ್ಯಾಮಿಲಿಯಲ್ಲಿ ಹಾಸನ ಏನಿದ್ರು ಅದು ರೇವಣ್ಣ ಅವರ ಖಾತೆಗೆ. ಹಾಸನದ ವಿಚಾರದಲ್ಲಿ ಏನೇ ರಾಜಕೀಯ ಮಾಡೋದಿದ್ರು ಕೂಡ ಅದು ರೇವಣ್ಣ ಫ್ಯಾಮಿಲಿ. ಹೀಗಾಗಿ ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ನಿಂತಿದ್ದಾರೆ, ಅವರನ್ನು ಗೆಲ್ಲಿಸೋದಕ್ಕೆ ಏನು ಬೇಕೋ ಅದನ್ನು ರೇವಣ್ಣ ಮಾಡ್ತಾ ಇದ್ದಾರೆ. ಅಲ್ಲಿ ಕುಮಾರಸ್ವಾಮಿ ಕಾಲಿಟ್ಟಿಲ್ಲ, ತಲೆ ಹಾಕೋದು ಇಲ್ಲ. ಉಳಿದಂತೆ ಈ 10 ಕ್ಷೇತ್ರಗಳಿದಾವಲ್ಲ, ಈ 10 ಕ್ಷೇತ್ರಗಳ ಪೈಕಿ BJP ಅವರ ಕೈಲಿ 8 ಇದೆ, ಹಾಗೆ JDS ಕೈಲಿ 2 ಇದೆ. ಈ 10 ಕ್ಷೇತ್ರವನ್ನು ಗೆಲ್ಲಬೇಕು ಅಂತ ಕುಮಾರಸ್ವಾಮಿ ಅವರು ಸ್ಟ್ರಾಟಜಿ ಮಾಡ್ತಾ ಇದ್ದಾರೆ. BJP ನಾಯಕರುಗಳನ್ನು ಸ್ವತಃ ಕುಮಾರಸ್ವಾಮಿ ಅವರು ಹೋಗಿ ಭೇಟಿ ಮಾಡ್ತಾ ಇದ್ದಾರೆ. BJP ಅವರಿಗೆ ಉತ್ಸಾಹ ಕಮ್ಮಿಯಾಗಿದೆ ಕೆಲ ಕ್ಷೇತ್ರಗಳಲ್ಲಿ, ಯಾಕೆಂದರೆ ಒಳಗೊಳಗೆ ಯುದ್ಧ ಇದೆ. ಈಗ ಚಿಕ್ಕಬಳ್ಳಾಪುರದ ವಿಚಾರವನ್ನೇ ತೆಗೆದುಕೊಳ್ಳಿ, ಅಲ್ಲಿ SR ವಿಶ್ವನಾಥ್ ಬಹಿರಂಗವಾಗಿ ಸುಧಾಕರ್ ವಿರುದ್ಧವಾಗಿ ಹೇಳಿಕೆ ಕೊಡ್ತಾರೆ. ಸಾಕಷ್ಟು ಲೋಪದೋಷಗಳಿದೆ. ಇನ್ನೊಂದು ಕಡೆ ST ಸೋಮಶೇಖರ್ ಅಂತೂ ಬೆಂಗಳೂರು ನಾರ್ತ್ನಲ್ಲಿ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇಂತಹ ಗೊಂದಲಗಳಿದೆ. ಆದರೆ ಕುಮಾರಸ್ವಾಮಿ ಅವರು ತನ್ನ ಪಕ್ಷದಿಂದ ಯಾವುದೇ ತೊಂದರೆ ಆಗಬಾರ್ದು, BJP ನಾಯಕರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಅವರ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಮೈಸೂರಿನಲ್ಲಿ ಒಡೆಯರನ್ನು ಗೆಲ್ಲಿಸೋದಿರಬಹುದು, ಚಾಮರಾಜನಗರದಲ್ಲಿ BJP ಅಭ್ಯರ್ಥಿಯನ್ನು ಗೆಲ್ಲಿಸೋದಿರಬಹುದು. ತಾನು ಮಂಡ್ಯದಲ್ಲಿ ಚುನಾವಣೆ ಸ್ಪರ್ಧಿಸಿದ್ರೂ ಕೂಡ ಬೇರೆ ಕ್ಷೇತ್ರಗಳ ಬಗ್ಗೆ ಅಷ್ಟೇ ಇಂಟ್ರೆಸ್ಟ್ ತೆಗೆದುಕೊಳ್ತಾ ಇದ್ದಾರೆ. ಇವತ್ತು ನೋಡಿ ಮಿತ್ರರೇ, ಆದಿಚುಂಚನಗಿರಿಯ ಸ್ವಾಮೀಜಿಯನ್ನು ಭೇಟಿಯಾಗಿದ್ರು BJP ಮತ್ತು JDS ನಾಯಕರು. ಇದರ ಸಂದೇಶ ಏನು? ಒಕ್ಕಲಿಗ ಮತ ಬ್ಯಾಂಕನ್ನು ಕ್ರೋಢೀಕರಿಸುವಂತಹದ್ದು, ಒಕ್ಕಲಿಗ ಮತದಾರರಿಗೆ ಒಂದು ಸಂದೇಶ ಕೊಡುವಂತಹದ್ದು. ನಾವು ಈ ಬಾರಿ ಒಕ್ಕಲಿಗರನ್ನು ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ, ನಿಮ್ಮ ಮತ ನಮಗೆ ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಸಂದೇಶ ಕೊಡುವಂತಹದ್ದು. ಮಿತ್ರರೇ, ಈ ತಂತ್ರಗಾರಿಕೆ ಇದೆಯಲ್ಲ, DK ಕೋಟೆಯನ್ನು ಅಲ್ಲಾಡಿಸ್ತಾ ಇದೆ. ಮೊದಲನೇದಾಗಿ BJP ಮತ್ತು JDS ಗೆದ್ದಿದ್ದಲ್ಲಿ ಕೇಳಿದ್ರೆ ಡಾಕ್ಟರ್ CN ಮಂಜುನಾಥ್ ಅವರನ್ನು ಬೆಂಗಳೂರು ಗ್ರಾಮಾಂತರದಲ್ಲಿ ಕಣಕ್ಕಿಳಿಸಿರುವಂಥದ್ದು. ಮಿತ್ರರೇ, ನನಗನ್ಸುತ್ತೆ CN ಮಂಜುನಾಥ್ ವೆರಿ ವೆರಿ ಟಫ್ ಕ್ಯಾಂಡಿಡೇಟ್. DKಶಿ ಮತ್ತು DK ಸುರೇಶ್ಗೆ ಅಷ್ಟು ಸುಲಭ ಅಂತೂ ಇಲ್ವೇ ಇಲ್ಲ. ನಾನು ಕಳೆದ ಕೆಲ ದಿನಗಳಿಂದ ಸಾಮಾಜಿಕ ಜಾಲತಾಣವನ್ನು ನೋಡ್ತಾ ಇದ್ದೀನಿ. ಆ ಕ್ಷೇತ್ರಕ್ಕೂ ಕೂಡ ಹೋಗಿದ್ದೆ. ಆ ಕ್ಷೇತ್ರದ ಮತದಾರರ ಅಭಿಪ್ರಾಯವನ್ನು ಕೂಡ ನಾನು ಪಡೆದಿದ್ದೀನಿ. ಇದೆಲ್ಲವುದನ್ನು ನೋಡಿದಂತಹ ಸಂದರ್ಭದಲ್ಲಿ ಜನ ಬದಲಾವಣೆಯನ್ನು ಬಯಸ್ತಾ ಇದ್ದಾರೆ. ಜನ ಅಷ್ಟು ಸುಲಭಕ್ಕೆ DK ಸುರೇಶ್ಗೆ ವೋಟ್ ಒತ್ತೋದಿಲ್ಲ. ಈಗೇನು 3 ಬಾರಿ ಅವ್ರು ಗೆದ್ದಿದ್ರಲ್ಲ DK ಸುರೇಶ್, ಈ ಬಾರಿ ಅಷ್ಟು ಈಸಿ ಇಲ್ವೇ ಇಲ್ಲ. ಅಲ್ಲಿ ತುಂಬ ನೆಕ್ ಟು ನೆಕ್ ಫೈಟ್ ಇದೆ. ಸದ್ಯದ ಪರಿಸ್ಥಿತಿಯನ್ನು ಹೇಳೋದಾದರೆ ಡಾಕ್ಟರ್ CN ಮಂಜುನಾಥ್ ಸ್ವಲ್ಪ ಮುಂದಿದ್ದಾರೆ. 60-40 ರೇಂಜ್ನಲ್ಲಿ ಓಡ್ತಾ ಇದೆ. ಆ ಮಟ್ಟಿಗೆ ಬೆಂಗಳೂರು ಗ್ರಾಮಾಂತರದ ಸಿಚುವೇಶನ್ ಇದೆ. ಕೊನೆ ಕ್ಷಣದಲ್ಲಿ ಏನು ಬೇಕಾದ್ರೂ ಆಗಬಹುದು, ರಾಜಕೀಯದಲ್ಲಿ ಎಲ್ಲವೂ ಸಾಧ್ಯ. ಆದರೆ ಮಿತ್ರರೇ, ಯಾವುದೇ ರೀತಿಯಲ್ಲೂ ಬದಲಾವಣೆ ಆಗಬಾರ್ದು. ಈ 10 ಕ್ಷೇತ್ರವನ್ನು ಗೆಲ್ಲಬೇಕು ಅಂತ ಕುಮಾರಸ್ವಾಮಿ ಅವರು ಪಣ ತೊಟ್ಟಿದ್ದಾರೆ. ಅದಕ್ಕೋಸ್ಕರವಾಗಿ BJP ಜೊತೆಗೆ ಅವರು ಈ ಹಂತಕ್ಕೆ ಇಳಿದು ಕೆಲಸ ಮಾಡ್ತಿರುವಂಥದ್ದು. ಮಿತ್ರರೇ, ಕಳೆದ ಬಾರಿ 2019ರಲ್ಲಿ JDSಗೆ ಕಾಂಗ್ರೆಸ್ 8 ಕ್ಷೇತ್ರವನ್ನು ಬಿಟ್ಟುಕೊಟ್ಟಿತ್ತು. JDSಗೆ ಅದರ ಅನುಭವ ಆಯಿತು. ನಮಗೆ ಶಕ್ತಿ ಇಲ್ಲದಲ್ಲೆಲ್ಲ ಸೀಟ್ ಪಡೆದ್ರೆ ಏನು ಲಾಭ ಆಗುತ್ತೆ? ಈಗ ಚಿಕ್ಕಮಗಳೂರು, ಉತ್ತರ ಕನ್ನಡ ಎಲ್ಲ JDSಗೆ ಕೊಡಲಾಗಿತ್ತು. ಮಿತ್ರರಲ್ಲಿ ಅಭ್ಯರ್ಥಿ ಹಾಕೋದೇ JDSಗೆ ಕಷ್ಟ ಆಯಿತು. ಇಂತಹ ಪರಿಸ್ಥಿತಿಯಲ್ಲಿ JDS ಇದ್ದು ಸುಮ್ಮನೆ ಹೆಚ್ಚುವರಿ ಕ್ಷೇತ್ರವನ್ನು ತೆಗೆದುಕೊಂಡ್ರೆ ಏನು ಪ್ರಯೋಜನ?
ಅದಕ್ಕೆ BJP ಈ ಬಾರಿ 3 ಕ್ಷೇತ್ರವನ್ನು ಕೊಡ್ತು, ಅದಕ್ಕೂ ಸ್ವಲ್ಪ ತಕರಾರಿತ್ತು. ಆದರೂ ಕುಮಾರಸ್ವಾಮಿ ಅವರು ಎಲ್ಲವುದನ್ನು ಸುಧಾರಿಸ್ಕೊಂಡು ಈ ಮೈತ್ರಿಗಾಗಿ ಶ್ರಮಿಸ್ತಾ ಇದ್ದಾರೆ. ನನಗನ್ಸುತ್ತೆ ಮಿತ್ರರೇ, ಈ ಇಡೀ ಮೈತ್ರಿಕೂಟದಲ್ಲಿ ಅತಿ ಹೆಚ್ಚು ಕೆಲಸ ಮಾಡ್ತಿರೋದೇ ಕುಮಾರಸ್ವಾಮಿ ಅವರು. BJP ನಾಯಕರಲ್ಲೇ ಹೆಚ್ಚಿನ ಉತ್ಸಾಹ ಕಾಣ್ತಾ ಇಲ್ಲ ನನಗೆ. ಅವ್ರು ಯಾವಾಗಲೂ ನರೇಂದ್ರ ಮೋದಿ ಅವರ ಹೆಸರು ಹೇಳ್ತಾ ಇದ್ದಾರೆ ಬಿಟ್ಟರೆ, ಗ್ರೌಂಡ್ನಲ್ಲಿ ಇಳಿದು ಇನ್ನೊಬ್ಬನ ಗೆಲ್ಲಿಸಬೇಕು ಅಂತ ಯಾವ ನಾಯಕರು ಓಡಾಡ್ತಾ ಇಲ್ಲ. ಕೆಲವರು ಓಡಾಡ್ತಿರಬಹುದು, ಆದರೆ ದೊಡ್ಡ ಮಟ್ಟದಲ್ಲಿ ಇಲ್ಲ. ಅವರಿಗೆ ಯಡಿಯೂರಪ್ಪನವರು ಫ್ಯಾಮಿಲಿ ಪಾಲಿಟಿಕ್ಸ್ ಅಂತಾರೆ, ಇನ್ನೊಬ್ರು ಇನ್ನೇನೋ ಕತೆ ಹೇಳ್ತಾರೆ, ನಮ್ಮ ಕ್ಷೇತ್ರದಲ್ಲಿ ಅವನಿಗೆ ಟಿಕೆಟ್ ಸಿಕ್ಕಿದೆ ಅಂತ ಇವನಿಗೆ ಬೇಸರ. ಈ ರೀತಿಯ ಗೊಂದಲಗಳೇ BJPಯಲ್ಲಿ ಜಾಸ್ತಿ ಇದೆ. ಆದರೆ ಈ ಗೊಂದಲಗಳನ್ನೆಲ್ಲ ಮೀರಿ ಕೆಲಸ ಮಾಡ್ತಿರುವಂತಹದ್ದು ಕುಮಾರಸ್ವಾಮಿ. ಮಿತ್ರರೇ, ಇದನ್ನು ನೋಡಿದಾಗ ಸ್ವಲ್ಪ ಆಶ್ಚರ್ಯ ಆದರೂ ಕೂಡ ಕುಮಾರಸ್ವಾಮಿ ಅವರಿಗೆ ಇದು ಅನಿವಾರ್ಯ ಆಗಿದೆ. ಈ ಎಲ್ಲ ಬೆಳವಣಿಗೆ ಈಗ DKC ಪಾಳೆಯದಲ್ಲಿ ನಡುಕ ಹುಟ್ಟಿಸಿದೆ. ಮಿತ್ರರೇ, ಹಳೆ ಮೈಸೂರು ಭಾಗದಲ್ಲಿ ಒಂದು ಕಡೆ HDK, ಇನ್ನೊಂದು ಕಡೆ DKC. ಈ 2 ಮದಗಜಗಳ ಕಾದಾಟ ಇದು. ನಿಮಗೇನನ್ಸುತ್ತೆ? ಯಾರ ಕೈ ಮೇಲಾಗುತ್ತೆ? ಯಾವ ಕ್ಷೇತ್ರದಲ್ಲಿ ಯಾರು ಗೆಲ್ಲಬಹುದು? ನಿಮ್ಮ ಪ್ರಾಮಾಣಿಕ ಅಭಿಪ್ರಾಯವನ್ನು ನಮಗೆ ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.